ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಆಕೆ ಒಬ್ಬ ಪ್ರಸಿದ್ಧ ಚಲನಚಿತ್ರ ನಟಿ. ಹೇಗೆ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇದ್ದಾರೋ ಆ ರೀತಿಯಲ್ಲಿ ಹಾಲಿವುಡ್ನಲ್ಲಿ ಎಲ್ವಿಸ್ ಪ್ರೆಸ್ಲಿ ಆತನ ಜೊತೆಗೆ ನಟನೆ ಮಾಡೋದು ಅಂತ ಹೇಳಿದರೆ ಆ ನಟಿ ಆಗಲೇ ವಿಶ್ವಪ್ರಖ್ಯಾತಳಾಗ್ತಾಳೆ. ಅಂತಹ ಸಂದರ್ಭದಲ್ಲಿ ಈ ಪ್ರಸಿದ್ಧ ನಟಿ ಎಲ್ವಿಸ್ ಪ್ರೆಸ್ಲಿಯ ಜೊತೆಗೆ ತನ್ನ ಮೊದಲನೆಯ ಸಿನಿಮಾವನ್ನು ಮಾಡ್ತಾಳೆ. ಸಾಮಾನ್ಯವಾಗಿ ಪ್ರಸಿದ್ಧ ನಟರು ಅಂತ ಏನಿರ್ತಾರೆ ಅವರು ವರ್ಷಕ್ಕೆ ಒಂದು ಸಿನಿಮಾ ಮಾಡಿದರೆ ಜಾಸ್ತಿ. ರಜನಿಕಾಂತ್ ಇರಬಹುದು, ಬೇರೆ ಯಾರು ಇರಬಹುದು. ಇವರೆಲ್ಲ ವರ್ಷಕ್ಕೊಂದು ಸಿನಿಮಾ, 2 ವರ್ಷಕ್ಕೊಂದು ಸಿನಿಮಾ ಮಾಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಕಥೆಯನ್ನು ಆಯ್ದುಕೊಂಡು ಮಾಡುವಂಥವರು. ಹೀಗೆ ಇಷ್ಟು ಪ್ರಸಿದ್ಧ ನಟಿಯಾಗಿದ್ದರೂ ಕೂಡ 5 ವರ್ಷಗಳಲ್ಲಿ 10 ಸಿನಿಮಾದಲ್ಲಿ ನಟನೆ ಮಾಡ್ತಾಳೆ. ಈಕೆ ಆನಂತರದಲ್ಲಿ ಫ್ರಾನ್ಸಿಸ್ ಅಸಿಸಿ ಇವರ ಜೀವನಾಧಾರಿತ ಚಲನಚಿತ್ರವನ್ನು ಮಾಡುವಂಥ ಅವಕಾಶ ದೊರೆಯುತ್ತದೆ. ಪ್ರಖ್ಯಾತ ನಟಿಯಾಗಿರುವುದರಿಂದ ವಿಶ್ವಗುರುಗಳು ಕೂಡ ಈಕೆಯನ್ನು ಭೇಟಿ ಮಾಡಲಿಕ್ಕೆ ಬಯಸ್ತಾರೆ. ಜಾನ್ 23 ವಿಶ್ವಗುರುಗಳಾಗಿದ್ದಾಗ ಆಕೆ ಕಥೋಲಿಕಳಾಗಿರ್ತಾಳೆ. ಅದಕ್ಕಾಗಿ ಡೊಲರೆಸ್ ಹಾರ್ತ್ ಎನ್ನುವಂತಹ ಈಕೆಯನ್ನು ವಿಶ್ವಗುರುಗಳು ಸಂಧಿಸಲು ಬಯಸ್ತಾರೆ. ಆಕೆ ವಿಶ್ವಗುರುಗಳನ್ನು ಭೇಟಿ ಮಾಡ್ತಾಳೆ. ವಿಶ್ವಗುರುಗಳನ್ನು ಭೇಟಿ ಮಾಡಬೇಕಾದ್ರೆ ಆಕೆ ಹೇಳುವಂಥ ಮಾತು, ಫ್ರಾನ್ಸಿಸ್ ಅಸಿಸಿ ಈ ಚಲನಚಿತ್ರದಲ್ಲಿ ನಾನು ಸಂತ ಕ್ಲಾರಾ ಇವರ ಅಭಿನಯವನ್ನು ಮಾಡ್ತಾ ಇದ್ದೇನೆ. ಐ ಆಮ್ ಆಕ್ಟಿಂಗ್ ಆಸ್ ಸೆಂಟ್ ಕ್ಲೇರ್ ಅಂತ. ಆಗ ವಿಶ್ವಗುರುಗಳು ಆಕೆಯನ್ನು ನೋಡಿ ಒಂದು ಮಾತನ್ನು ಹೇಳ್ತಾರೆ, ತೂ ಸೈ ಕ್ಯಾರಾ, ಯು ಆರ್ ಕ್ಲೇರ್. ಯು ಆರ್ ಕ್ಲೇರ್ ಅಂತ ಹೇಳಿದಾಗ ಇಲ್ಲ ನಾನಲ್ಲ, ನಾನು ಒಬ್ಬ ನಟಿ ಮಾತ್ರ. ಈ ನಟನೆಯನ್ನು ಮಾಡುವುದಕ್ಕಾಗಿ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದಾಗ ಮತ್ತೆ ವಿಶ್ವಗುರುಗಳು ಹೇಳ್ತಾರೆ ಇಟಾಲಿಯನ್ ಭಾಷೆಯಲ್ಲಿ, ತೂ ಸೈ ಕ್ಯಾರಾ, ಯು ಆರ್ ಕ್ಲೇರ್, ನೀನೇ ಕ್ಲಾರಮ್ಮ ಅಂತೇಳಿ. ಆ ಮಾತನ್ನು ಕೇಳಿದ ತಕ್ಷಣ ಇಷ್ಟೊಂದು ಪ್ರಸಿದ್ಧ ನಟಿಗೆ ಅನಿಸುತ್ತೆ, ನಾನು ಯಾಕೆ ಸಂತ ಕ್ಲಾರ ಆಗಕೂಡದು, ನಾನು ಯಾಕೆ ಸಂತ ಕ್ಲಾರ ಆಗಕೂಡದು. ಕೂಡಲೇ ಆಕೆಯಲ್ಲಿ ಒಂದು ಆಲೋಚನೆ ಮೂಡ್ತದೆ. ಆ ಸಿನಿಮಾವನ್ನು ನಟಿಸಿದ ನಂತರ ಊರಿಗೆ ಹಿಂತಿರುಗ್ತಾಳೆ. ಊರಿಗೆ ಹಿಂತಿರುಗಿ ಆಕೆ ಹೇಳ್ತಾಳೆ, ಐ ವಾಂಟ್ ಟು ಜಾಯಿನ್ ದ ಕ್ರೈಸ್ಟೆಡ್ ಸಿಸ್ಟರ್ಸ್. ಈ ಗುಪ್ತ ಸಭೆಯಾಗಿ ಪ್ರಾರ್ಥನೆಯನ್ನು ಮಾಡುವಂತಹ ಧರ್ಮ ಭಗಿನಿಯಾಗಬೇಕು. ಎಲ್ಲರಿಗೂ ಆಶ್ಚರ್ಯ, ಎಲ್ವಿಸ್ ಪ್ರೆಸ್ಲಿಯ ಜೊತೆಗೆ ನಟನೆ ಮಾಡಿದಂತಹ ಡೊಲರೆಸ್ ಹಾರ್ತ್ ಈಕೆ ಇಷ್ಟೊಂದು ಪ್ರಸಿದ್ಧ ನಟಿ, ಸುಂದರವಾದ ಯೌವನಸ್ಥೆ, ಎಲ್ಲರೂ ಬಯಸುವಂತಹ ರೀತಿಯಲ್ಲಿ ತನ್ನ ಜೀವನವನ್ನು ನಡೆಸ್ತಾ ಇರುವಂತ ಈಕೆ ಸಿಸ್ಟರ್ ಆಗೋದಾ? ಆಗಕೂಡದು. ಅಭಿಮಾನಿಗಳಿಗೆಲ್ಲ ಅವತ್ತು ಕಣ್ಣೀರು, ಹೀಗಾಗ್ಬಿಡ್ತಲ್ಲಪ್ಪ ಅಂಥೇಳಿ. ಕೊನೆಗೂ ಕೂಡ ಹಠ ಬಿಡದೆ ತನ್ನ ನಟನೆಯನ್ನು ಬಿಟ್ಟು ಆಕೆ ಕಾನ್ವೆಂಟಿನ ಕದವನ್ನು ತಟ್ಟುತ್ತಾಳೆ, ಧರ್ಮ ಭಗಿನಿ ಆಗ್ತಾಳೆ. ಇದು ಯಾವತ್ತೋ ನಡೆದಿರುವಂತಹ ಘಟನೆ ಅಲ್ಲ ಪ್ರಿಯರೇ, ಇವತ್ತು ಕೂಡ ಬದುಕಿರುವ ಸಿಸ್ಟರ್ ಡೊಲರೆಸ್ ಹಾರ್ತ್ ಇವರ ಕತೆ. ಅವರು ಧರ್ಮ ಭಗಿನಿಯಾಗಿ 50 ವರ್ಷವನ್ನು ಪೂರೈಸಿದ ಸಂದರ್ಭದಲ್ಲಿ ಗೋಲ್ಡನ್ ಜುಬಿಲಿಯನ್ನು ಆಚರಣೆ ಮಾಡಬೇಕಾದ್ರೆ
ಎಲ್ಲರೂ ಹೇಳ್ತಾರೆ, ಸಿಸ್ಟರ್ ನೀವೊಂದು ಪುಸ್ತಕ ಬರೀರಿ, ಯಾಕಂದರೆ ಈ ಪುಸ್ತಕ ಬೇರೆಯವರಿಗೆ ಪ್ರೇರಣೆಯಾಗಬೇಕು ಅಂಥೇಳಿ. ಆಗ ಅವರು ಒಂದು ಪುಸ್ತಕವನ್ನು ಬರೀತಾರೆ, ದ ಹಿಯರ್ ಆಫ್ ದಿ ಹಾರ್ಟ್ ಆ್ಯಂಡ್ ಹಾಲಿವುಡ್ ಸ್ಟೋರಿ ಫ್ರಮ್ ದ ಹಾಲಿವುಡ್ ಟು ದ ಹೋಲಿ ವಾವ್ಸ್ ಅಂತ ಹೇಳಿ. An actress's story from Hollywood to the holy vows. Ear of the heart ಅಂತ ಹೇಳಿದ್ರೆ ಹೃದಯದ ಕಿವಿ. ಆ ಹೃದಯಕ್ಕೆ ಕಿವಿ ಇದೆಯಾ? ಹೃದಯ ಕಿವಿ ಇದೆಯಾ? ನಮಗೆ ಆಶ್ಚರ್ಯ ಆಗ್ಬೋದು. ಇದೇ ರೇ ಪ್ರಿಯರೇ, ಪ್ರೀತಿಸುವಂತಹ ದೇವರ ಕರೆಯನ್ನು ಆಲಿಸುವಂತಹ ಹೃದಯಕ್ಕೆ ಖಂಡಿತವಾಗ್ಲೂ ಕಿವಿ ಇದೆ. ಅದಕ್ಕಾಗಿಯೇ ಆಕೆ ತನ್ನ ಪುಸ್ತಕಕ್ಕೆ ಶೀರ್ಷಿಕೆಯನ್ನು ಕೊಡ್ತಾಳೆ, ದ ಇಯರ್ ಆಫ್ ದಿ ಹಾರ್ಟ್ ಅಂತ ಹೇಳಿ. ಹಾಲಿವುಡ್ನಿಂದ ಹೋಲಿ ವಾವ್ಸ್ ಅಂದರೆ ಪವಿತ್ರ ವೃತದೆಡೆಗೆ ನಡೆದಂತಹ ತನ್ನ ಪಯಣದ ಬಗ್ಗೆ ಆ ಪುಸ್ತಕದಲ್ಲಿ ಆಕೆ ಸುಂದರವಾಗಿ ಬರೆದಿದ್ದಾಳೆ. ಪ್ರೀತಿಯ ಸಹೋದರ ಸಹೋದರಿಯರು, ಇವತ್ತು ಕೂಡ ಅವರು ಧರ್ಮ ಭಗಿನಿಯಾಗಿ ಇನ್ನೂ ಜೀವಿಸ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲಿ ದೊಡ್ಡ ದೊಡ್ಡ ಅಕಾಡೆಮಿಗಳಲ್ಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿ ಪ್ರಭು ಯೇಸುವಿನ ಸಂದೇಶವನ್ನು ಜಗತ್ತಿಗೆ ಸಾರ್ತಾ ಇದ್ದಾರೆ. ಪ್ರತಿಯೊಂದು ಕರೆ, ದೈವ ಕರೆ ಏನಿದೆ, ಆ ಕರೆ ವಿಚಿತ್ರವಾದುದು, ವಿಚಿತ್ರ. ಅದು ಕಂಡುಹಿಡಿಯೋಕ್ಕಾಗಲ್ಲ. ಯಾಕಿವತ್ತು ಫಾದರ್ ಆಂಟನಿ ಪೀಟರ್ ಅವರು ಇವತ್ತು ಪೂಜೆಯನ್ನು ಅರ್ಪಿಸ್ತಾ ಇದ್ದಾರೆ? ಅವರಿಗಿಂತ ಒಳ್ಳೆಯವರು ಈ ಸಿಲುವೆಪುರದಲ್ಲಿ ಬೇಕಾದಷ್ಟು ಜನ ಇದ್ರಲ್ವಾ. ನೋಡೋದಕ್ಕೆ ದೃಢಕಾಯರಾಗಿರಬಹುದು, ಅಥವಾ ಬುದ್ಧಿಮತ್ತೆಯಲ್ಲಿ ಶ್ರೇಷ್ಠವಾಗಿರುವಂಥವರು ಇರಬಹುದು, ಶ್ರೀಮಂತಿಕೆ ಇರುವಂಥವರು ಕೂಡ ಇರಬಹುದು. ಆದರೆ ದೇವರು ಯಾಕೆ ಅವರನ್ನು ಆರಿಸಿಕೊಂಡರು? ದೇವರ ಕರೆ ವಿಚಿತ್ರವಾದುದು, ದೇವರ ಕರೆ ವಿಶಿಷ್ಟವಾದುದು, ವಿಶಿಷ್ಟವಾದುದು. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅನೇಕ ಸಾರಿ ನಾವು ಕೂಡ ಯೋಚನೆಯನ್ನು ಮಾಡ್ತೀವಿ, ಇವರಿಗಿಂತ ಇವರು ಸಹೋದರ ಒಳ್ಳೆಯವರಿದ್ರಲ್ಲ. ನನ್ನ ಹತ್ರ ಎಷ್ಟೋ ಜನ ಹೇಳಿದ್ದಾರೆ, ಯುವರ್ ಬ್ರದರ್ ವುಡ್ ಹ್ಯಾವ್ ಬೀನ್ ಬೆಟರ್ ದೆನ್ ಯು ಅಂಥೇಳಿ. ಆದರೆ ದೇವರ ಆಯ್ಕೆ ವಿಚಿತ್ರವಾದದ್ದು. ಅವ್ರಿಗೆ ಬೇಕಾದವರು ಇವರೇ. ಅದಕ್ಕೆ ಈ ದೈವ ಕರೆ ಎನ್ನುವಂಥದ್ದು ಬಹಳ ವಿಶೇಷವಾಗಿ ಬೈಬಲ್ ಶ್ರೀ ಗ್ರಂಥದಲ್ಲಿ ನಮ್ಮ ಕಣ್ಣು ಮುಂದೆ ಕಾಣಿಸ್ಕೊಳ್ತದೆ ಪ್ರಿಯರೇ. ನಾವು ನೋಡ್ತೇವೆ, ಮೋಶೆಯನ್ನು ದೇವರು ಕರೆದಾಗ ಮೋಶೆ ಹೇಳ್ತಾನೆ, ಸ್ವಾಮಿ ನನಗೆ ಮಾತಾಡಕ್ಕೆ ಆಗೋದಿಲ್ಲ, ತೊದಲ. ನನ್ನ ಅಣ್ಣ ಆರೋನ ಇದ್ದಾನಲ್ಲ, ಆತ ಒಳ್ಳೆಯವನು, ಅವನನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ, ನಾನು ಬೇಡ. ಯಾಕಂದರೆ ಅಯೋಗ್ಯರನ್ನೇ ದೇವರು ಯೋಗ್ಯರನ್ನಾಗಿ ಮಾಡ್ತಾರೆ ಅನ್ನೋದಕ್ಕೆ ಉದಾಹರಣೆ. ಅದಾದ ನಂತರ ನಾವು ನೋಡ್ತೇವೆ, ಯೆಶಾಯ ಪ್ರವಾದಿಯನ್ನು ದೇವರು ಆಯ್ಕೆ ಮಾಡ್ಕೊಳ್ತಾರೆ. ಯೆಶಾಯ ಪ್ರವಾದಿಯನ್ನು ಕರೆದಾಗ 6ನೇ ಅಧ್ಯಾಯ, ಯೆಶಾಯ ಪ್ರವಾದಿಯ ಗ್ರಂಥ 6ನೇ ಅಧ್ಯಾಯ 1ರಿಂದ 6ನೇ ವಚನದಲ್ಲಿ ನಾವು ನೋಡ್ತೇವೆ. ಯೆಶಾಯ ಪ್ರವಾದಿ ಹೇಳ್ತಾನೆ, ನಾನು ಶುದ್ಧ ವದನದವನು, ನಾನು ಬಾಯಿ ತೆಗೆದ್ರೆ ಬರೋದು ಕೆಟ್ಟ ಮಾತುಗಳು, ಅವಾಚ್ಯ ಶಬ್ದಗಳು. ನಾನು ಶುದ್ಧ ವದನದವನು, ನಾನು ಶುದ್ಧ ವದನದ ಜನರ ನಡುವೆ ಜೀವಿಸುವಂಥವನು. ನಾನು ಮಾತ್ರ ಕೆಟ್ಟ ಮಾತಾಡೋದಿಲ್ಲ, ನನ್ನ ಇಡೀ ಜನಾಂಗವೇ ಕೆಟ್ಟ ಮಾತನಾಡುತ್ತೆ ಅಂತ ಹೇಳಿದಾಗ ದೇವರು ಅವನ ಬಾಯಿಯನ್ನು ಸ್ಪರ್ಶಿಸಿ ದೂತನ ಮೂಲಕ ಹೇಳ್ತಾರೆ, ನೀನೇ ನನಗೆ ಬೇಕಪ್ಪ, ನಿನ್ನ ಕೆಟ್ಟ ಮಾತುಗಳನ್ನು ನಾನು ಒಳ್ಳೆಯದಾಗಿ ಮಾಡ್ತೇನೆ. ಯಾಕಂದರೆ ಗಾಡ್ ಕ್ಯಾನ್ ರೈಟ್ ಸ್ಟ್ರೈಟ್ ಇನ್ ದ ಕ್ರೂಕೆಡ್ ಲೈನ್ಸ್ ಅಂತ ಹೇಳಿ ದೇವರು ಸರಿಯಾಗಿ ಮಾಡಿಬಿಡ್ತಾರೆ ಎಲ್ಲ ಕಾರ್ಯಗಳನ್ನು. ಅವರಿಗೆ ಬೇಕಾದವರನ್ನು ಆಯ್ಕೆ ಮಾಡಿಕೊಂಡು ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಅದಕ್ಕೆ ಧರ್ಮಸಭೆ 2,000 ವರ್ಷಗಳಾದರೂ ಕೂಡ ಇನ್ನೂ ಬೆಳೀತಾನೇ ಇದೆ. ನಾನು ಕೇಳಿದೆ, ಎಷ್ಟನೇ ಯಾಜಕರಪ್ಪ ಈ ಸಿಲುವೆಪುರದಿಂದ ಅಂಥೇಳಿ. ಅದಕ್ಕೆ ಕೇಳಿದ್ರೆ 21ನೇ ಯಾಜಕರು ಆಯ್ಕೆ ದೇವರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ನೋಡಿ, ಒಂದೊಂದು ಊರಿನಿಂದ ಈ ರೀತಿಯಲ್ಲಿ ದೇವರು ಇನ್ನೂ ಕರೀತಾ ಇದ್ದಾರೆ. ಅದಾಗುತ್ತಿದ್ದ ಹಾಗೆಯೇ ಇವತ್ತಿನ ಮೊದಲನೇ ವಾಚನಕ್ಕೆ ನಾವು ಬಂದರೆ, ಅಲ್ಲಿ ಯೆರೆಮೀಯ ಪ್ರವಾದಿಯನ್ನು ದೇವರು ಹೇಳ್ತಾರೆ, ನಾನು ನಿನ್ನನ್ನು ಕರೆದಿದ್ದೇನೆ ಬಾರಪ್ಪ ಅಂತ ಹೇಳಿದ್ರೆ, ಆತ ಹೇಳ್ತಾನೆ, ಸ್ವಾಮಿ ನಾನು ಇನ್ನೂ ಯುವಕ, ಆಸೆ ಆಕಾಂಕ್ಷೆಗಳು ಭಾರ ಇದ್ದಿರಬೇಕು, ಬಿಸಿ ರಕ್ತ ಬೇರೆ,
ಇಂಥ ಸಂದರ್ಭದಲ್ಲಿ ದೇವರು ನಮ್ಮನ್ನು ಪ್ರವಾದಿಯಾಗಿ ಕರೆದು ಬಿಡ್ತಾರಲ್ಲ ಅಂತ ಹೇಳಿ, ಅದಕ್ಕೆ ದೇವರು ಹೇಳ್ತಾರೆ ಏನಂತ ಹೇಳಿ, ನಾನು ನಿನ್ನನ್ನು ತಾಯಿಯ ಗರ್ಭದಲ್ಲಿಯೇ ಆಯ್ಕೆ ಮಾಡಿಕೊಂಡಿದ್ದೇನೆ. ಅದಕ್ಕಾಗಿ ಈ ಒಂದು ಇದೆಯಲ್ಲ, ಆ ವಾಕ್ಯದ ಶಕ್ತಿ ಹೇಗಿರುತ್ತೆ ಅಂದರೆ, ಯೆರೆಮೀಯ ಪ್ರವಾದಿ ಹೇಳ್ತಾನೆ, ದೇವರೇ ಈ ಜನ ನಾನು ಹೇಳಿರೋ ಮಾತನ್ನು ಕೇಳ್ತಾ ಇಲ್ಲ, ಈ ಜನ ನಾನು ಹೇಳೋ ಮಾತನ್ನು ಕೇಳ್ತಾ ಇಲ್ಲ, ನನ್ನನ್ನು ಧಿಕ್ಕರಿಸ್ತಾ ಇದ್ದಾರೆ. ಆದರೆ ನಿನ್ನ ವಾಕ್ಯ ನನ್ನ ಹೃದಯವನ್ನು ಬಗೀತಾ ಇದೆ, ನನ್ನ ಹೃದಯವನ್ನು ಸುಡ್ತಾ ಇದೆ. ಅದನ್ನು ನಾನು ಹೇಳದೇ ಇದ್ರೆ ನನಗೆ ಬೇರೆ ಗತಿನೇ ಇಲ್ಲ ಅಂತ ಹೇಳಿ ಕೈಕಾಲೆಲ್ಲ ಮುರಿದಾಕ್ಬಿಡ್ತಾರೆ. ಯಾರನ್ನ? ಯೆರೆಮೀಯ ಪ್ರವಾದಿಯ ಕೈಕಾಲನ್ನು ಜನ ಮುರಿದಾಕ್ಬಿಡ್ತಾರೆ. ಎಲ್ಲಾದರೂ ಹೋಗಿ ಹೇಳೋಕ್ಕಾಗತ್ತಾ? ಫಾದರ್ಸ್ ಹೊಡ್ತಾ ತಿಂದಾಗ ಅವನು ಹೊಡೆದ್ಬಿಟ್ಟು ನನ್ನ ಕೈ ಮುರಿದೋಯ್ತು ಅಂತ ಹೇಳೋಕ್ಕಾಗತ್ತಾ? ಬಿದ್ದುಬಿಟ್ಟೆ, ಜಾರ್ ಬಿದ್ದುಬಿಟ್ಟೆ ಅಂತ ಹೇಳ್ತಾನೆ. ಯಾರು? ಯೆರೆಮೀಯ ಪ್ರವಾದಿ. ತಗೊಂಡು ಹೋಗಿ ಅವನನ್ನು ಎಲ್ಲ ಹಾಕ್ತಾರೆ, ಬಿದ್ದು ಸಾಯಪ್ಪ ಅಂತ ಬಾವಿಯಲ್ಲಿ ಹಾಕ್ತಾರೆ. ಆ ಪಾಳು ಬಾವಿಯಲ್ಲಿ ನೀರೇ ಇರಲ್ಲ, ಬದುಕು ಬಂದ್ಬಿಡ್ತಾನೆ. ಅದಕ್ಕೆ ದೇವರ ಕರೆ ವಿಶಿಷ್ಟವಾದುದು, ವಿಚಿತ್ರವಾದುದು. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂತಹ ಕರೆಯನ್ನು ದೇವರು ನಿಮಗೂ ನನಗೂ ದಯಪಾಲಿಸಿಕೊಡ್ತಾರೆ. ನಾವು ಯೋಗ್ಯತೆಯಿಂದ ಈ ಸ್ಥಾನಕ್ಕೆ ಬಂದವರಲ್ಲ, ಅದನ್ನು ನಾವು ನೆನಪಿಟ್ಕೊಳ್ಬೇಕು, ಎಲ್ಲ ಯಾಜಕರು ಕೂಡ. ಆದರೆ ನಮ್ಮ ಅಯೋಗ್ಯತೆಯನ್ನು ಪ್ರಮುಖವಾಗಿ ಇರಿಸಿಕೊಂಡು ದೇವರು ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಸಂತ ಪೌಲರು ಒಂದು ಮಾತನ್ನು ಹೇಳ್ತಾರೆ ಪ್ರಿಯರೇ, ವೆನ್ ಐ ಆಮ್ ವೀಕ್ ದೆನ್ ಐ ಆಮ್ ಸ್ಟ್ರಾಂಗ್ ಅಂತ ಹೇಳಿ. ಯಾಕಂತ ಹೇಳಿದರೆ, ತನ್ನಲ್ಲಿರುವಂತಹ ದೌರ್ಬಲ್ಯಗಳಿಂದಲೇ ತಾನು ಹೆಚ್ಚಳವನ್ನು ಪಡುತ್ತೇನೆ. ಯಾಕಂದರೆ ದೇವರು ನನಗೆ ತನ್ನ ಕೃಪೆಯನ್ನು ನೀಡಿದ್ದಾರೆ ಅಂತೇಳಿ. ಯಾಕಂದರೆ ಆಗ ಉತ್ತರ ಬರುತ್ತೆ ದೇವರಿಂದ, ಮೈ ಗ್ರೇಸ್ ಈಸ್ ಸಫಿಷಿಯಂಟ್ ಫಾರ್ ಯು. ನನ್ನ ಕೃಪೆ ನಿನಗೆ ಸಾಕು. ಆ ಕೃಪೆಯ ಜೀವನವನ್ನು ಆಯ್ಕೆ ಮಾಡಿಕೊಂಡು ಫಾದರ್ ಆಂಟನಿ ಪೀಟರ್ ರವರು ಇವತ್ತು ತಮ್ಮ ಮೊದಲ ಕೃತಜ್ಞತಾ ಬಲಿಪೂಜೆಯನ್ನು ನಿಮ್ಮ ಆಲಯದಲ್ಲಿ ಸಮರ್ಪಿಸ್ತಾ ಇದ್ದಾರೆ, ಅವರ ಆಲಯದಲ್ಲಿ ಸಮರ್ಪಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಕೂಡ ಯೋಚನೆಯನ್ನು ಮಾಡಬೇಕು. ಯಾಜಕರು ಅಂತ ಹೇಳಿದರೆ ಯಾರು? ಯಾಜಕರು ಅಂದರೆ ಯಾರು ಅಂದಾಗ, ಯಾಜಕರು ಆಕಾಶದಿಂದ ಕೆಳಗಡೆ ಬಿದ್ದವರಂತೂ ಅಲ್ವಾ? ಎಲ್ಲ ಯಾಜಕರು ಈಗ ಹೊಸದಾಗೊಬ್ಬರು ಫಾದರ್ ಆಗಿದ್ದಾರೆ, ಅವರನ್ನು ಆಕಾಶದಿಂದ ಕೆಳಗಡೆ ಹಾಕಲಾಗಿದೆಯಾ? ಇಲ್ಲ. ಇಬ್ರಿಯರಿಗೆ ಬರೆದಂಥ ಪತ್ರದಲ್ಲಿ 5ನೇ ಅಧ್ಯಾಯ 1ರಿಂದ 5ನೇ ವಚನದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಹೇಳ್ತಾರೆ, ಜನರ ಮಧ್ಯೆಯಿಂದ. ನೋಡಿ ಎಂತಹ ವಾಕ್ಯ! ಅದಕ್ಕೆ ಬೈಬಲ್ ಓದ್ಬೇಕು ನಾವು. ಯಾವುದೇ ಪೇಪರು ಪೆನ್ನು ಬರೆದಿಟ್ಕೊಂಡು ದೇವರ ವಾಕ್ಯವನ್ನು ಪ್ರಬೋಧನೆ ಮಾಡೋ ಶಕ್ತಿ ನನಗಿಲ್ಲ. ದೇವರ ವಾಕ್ಯದ ಉಗಮ ಇಲ್ಲಿಂದ ಆಗಬೇಕು ಪ್ರಿಯರು, ಇಲ್ಲಿಂದ ಆಗಬೇಕು. ಏನಾಗುತ್ತೆ? ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ಹೇಳ್ತಾರೆ, ಅಲ್ಲಿ ಜನರ ಮಧ್ಯೆಯಿಂದ ಆಯ್ಕೆಯಾದವನು ಯಾಜಕ. ಜನರ ಮಧ್ಯೆಯಿಂದ ಆಯ್ಕೆಯಾಗಿರೋದು ಏನಕ್ಕಾಗಿ? ತಾನು ಪಾಪಿಯಾಗಿರುವುದರಿಂದ ಪಾಪ ಪರಿಹಾರಕ ಬಲಿಯನ್ನು ದೇವರಿಗೆ ಸಮರ್ಪಿಸಲು ಆಯ್ಕೆಯಾಗಿದ್ದಾನೆ ಅಂತ ಹೇಳಿ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಫಾದರ್ ಅವರು ಬಲಿಪೂಜೆಯನ್ನು ನಮಗಾಗಿ ಸಮರ್ಪಿಸ್ತಾ ಇರಬೇಕಾದ್ರೆ ನಾವೆಲ್ಲ ಇಲ್ಲಿ ಒಟ್ಟಾಗಿ ಸೇರಿದ್ದೇವೆ, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಇಂತಹ ಕರೆಯನ್ನು ಪಡೆದುಕೊಂಡಂತಹ ಇವರಿಗೆ ನಾವು ಯಾವ ರೀತಿ ಶಕ್ತಿಯನ್ನು ನೀಡಬೇಕು ಅಂತ ಹೇಳಿದ್ರೆ, ಇಲ್ಲಿರುವಂಥ ಎಲ್ಲ ಯಾಜಕರಿಗೂ ಕೂಡ ಶಕ್ತಿಯನ್ನು ನೀಡಬೇಕು ಅಂತ ಹೇಳಿದ್ರೆ ನಮ್ಮ ಪ್ರಾರ್ಥನೆಯ ಮೂಲಕ ಅವರಿಗೆ ಶಕ್ತಿಯನ್ನು ನೀಡಬೇಕು. ಯಾಕಂತ ಹೇಳಿದ್ರೆ ಸೈತಾನನ ಪ್ರಭಾವ ಏನಿದೆ, ಆ ಪ್ರಭಾವ ಅಧಿಕವಾಗಿ ನಮ್ಮ ಮೇಲೆ ಆಗ್ತಾನೇ ಇರುತ್ತೆ. ಹಾಗಂತ ಹೇಳಿ ಜಯವನ್ನು ದಾಖಲಿಸಬೇಕು ಅಂತ ಹೇಳಿದಾಗ ಅದು ಹೇಗೆ ಸಾಧ್ಯವಾಗುತ್ತೆ ಅಂತ ಹೇಳಿದ್ರೆ, ಪ್ರಾರ್ಥನೆಯ ಮೂಲಕ ಮತ್ತು ದೇವರ ವಾಕ್ಯದ ಪಠಣದ ಮೂಲಕ. ಅದನ್ನು ನಾವು ಯಾವತ್ತೂ ಕೂಡ ಮರೆಯಕೂಡದು. ಎಲ್ಲರಿಗಿಂತ ಹೆಚ್ಚು ಶೋಧನೆಗೆ ಒಳಗಾದವರು ಯಾರು ಕೇಳಿದ್ರೆ ಪ್ರಭು ಯೇಸು ಕ್ರಿಸ್ತರು. ಹೌದೋ ಅಲ್ವೋ? ಪ್ರಭು ಯೇಸು ಕ್ರಿಸ್ತರು ಈ ಶೋಧನೆಗೆ ಒಳಗಾಗೋದಕ್ಕೆ ಕಾರಣಕರ್ತರು ಯಾರು? ಮತ್ತಾಯನ ಶುಭ ಸಂದೇಶ 4ನೇ ಅಧ್ಯಾಯ 1ನೇ ವಚನದಲ್ಲಿ ಬರ್ತದೆ, ಯೇಸು ಕ್ರಿಸ್ತರು ಪ್ರಲೋಭನೆಗೆ ಒಳಗಾಗೋದಕ್ಕೆ ಅವರನ್ನ ಕರ್ಕೊಂಡು ಹೋಗುವಂತಹ ಜೊತೆಗಾರರು ಪವಿತ್ರಾತ್ಮ ಅವರನ್ನ ಅಲ್ಲಿ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾರೆ. ಬೆಂಗಾಡಲ್ಲಿ 40 ದಿನ ಉಪವಾಸ ಪ್ರಾರ್ಥನೆ.
ಅದಾದ ತಕ್ಷಣ ನೋಡಿ, ಯಾವಾಗ ಎಲ್ಲಿ ಉಪವಾಸ ಇರುತ್ತೋ, ಎಲ್ಲಿ ಪ್ರಾರ್ಥನೆ ಇರುತ್ತೋ, ಸೈತಾನ ಕೂಡಲೇ ಬರ್ತಾನೆ. ಅಲ್ಲಿ ತನಕ ಏನೂ ಸಮಸ್ಯೆ ಇರಲ್ಲ, ಫಾದರ್ಸಿಗೂ ಸಮಸ್ಯೆ ಇರಲ್ಲ, ಸಿಸ್ಟರ್ಸಿಗೂ ಸಮಸ್ಯೆ ಇರಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಯಾವಾಗ ಪ್ರಾರ್ಥನೆಯ ಬಲ ಅಧಿಕ ಆಗ್ತದೋ, ಯಾವಾಗ ಉಪವಾಸ ನಮ್ಮಲ್ಲಿ ಮನೆಯ ಮಾಡಿಬಿಡ್ತದೋ, ಆ ಸಂದರ್ಭದಲ್ಲಿ ಸೈತಾನನ ಶೋಧನೆ ಜಾಸ್ತಿ ಆಗೋದಕ್ಕೆ ಆರಂಭವಾಗ್ತದೆ. ಆದರೆ ಆ ಸೈತಾನನ ಶೋಧನೆಯನ್ನು ನಾವು ಜಯಿಸಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಶಕ್ತಿ ನಮಗೆ ಇರುವಂಥದ್ದು, ಅದು ದೇವರ ವಾಕ್ಯವಾಗಿದೆ. ಎಲ್ಲ ಉತ್ತರವನ್ನು ಪ್ರಭು ಯೇಸು ಕ್ರಿಸ್ತರು ನೀಡುತ್ತಾ ಕೊನೆಗೆ ಏನು ಹೇಳ್ತಾರೆ? ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ. ಮತ್ತಾಯನ ಶುಭ ಸಂದೇಶ 4ನೇ ಅಧ್ಯಾಯ 4ನೇ ವಚನದಲ್ಲಿ, ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ದೇವರಾಡುವ ಪ್ರತಿಯೊಂದು ಮಾತಿನಿಂದ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಕರೆಯನ್ನು ಪಡೆದಿರುವಂತಹ ಈ ಯಾಜಕರು, ಧರ್ಮ ಭಗಿನಿಯರು ಜೀವನವನ್ನು ನಡೆಸಬೇಕಾದ್ರೆ ನಮ್ಮ ಪ್ರಾರ್ಥನೆಯ ಶಕ್ತಿ ಅತಿ ಮುಖ್ಯವಾಗ್ತದೆ. ಫಾದರ್ ಆಂಟನಿ ಪೀಟರ್ ಇವರು ನನ್ನ ಜೊತೆಗೆ ಹರಿಹರದ ಆರೋಗ್ಯ ಮಾತೆಯ ಬಸಲಿಕದಲ್ಲಿ ಸೇವಾ ಕಾರ್ಯವನ್ನು ಮಾಡ್ತಾಯಿದ್ರು. ಆ ಸೇವಾ ಕಾರ್ಯವನ್ನು ಮಾಡ್ತಾ ಇರಬೇಕಾದ್ರೆ ಅವರಲ್ಲಿ ಒಂದು ಅಂಶವನ್ನು ನಾನು ಮುಖ್ಯವಾಗಿ ಕಂಡೆ. ಏನು ಅಂತ ಹೇಳಿದರೆ, ಹೇಗಾದರೂ ಪರವಾಗಿಲ್ಲ, ನಾನು ಒಬ್ಬ ಒಳ್ಳೆಯ ಯಾಜಕನಾಗಬೇಕು, ನಾನೊಬ್ಬ ಒಳ್ಳೆಯ ಯಾಜಕನಾಗಬೇಕು. ಅದಕ್ಕಾಗಿ ಪ್ರಾರ್ಥನೆಯನ್ನು ನಾವು ಪ್ರತಿದಿನ ಹರಿಹರದ ಆರೋಗ್ಯ ಮಾತೆಯ ಅದ್ಭುತ ಸ್ವರೂಪದ ಮುಂದೆ ಸಂಜೆ 7ರಿಂದ 8 ಗಂಟೆಯವರೆಗೆ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದ್ರೆ ಅವರಲ್ಲಿ ಒಂದೇ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ಮನೆಯಲ್ಲಿ ಕಷ್ಟವಿದ್ದರೂ, ತೊಂದರೆ ಇದ್ದರೂ, ತಂದೆಯನ್ನು ಚಿಕ್ಕ ವಯಸ್ಸಿನಲ್ಲಿ ಕಳ್ಕೊಂಡಿದ್ದರೂ ಕೂಡ, ತಾಯಿಗೆ ಅನಾರೋಗ್ಯವಿದ್ದರೂ ಕೂಡ, ಅದರಿಂದ ಎಷ್ಟೊಂದು ಸಮಸ್ಯೆಗಳು ಏರ್ಪಟ್ಟರೂ ಕೂಡ, ಅವರಿಗೂ ಕೂಡ ಅನಾರೋಗ್ಯ ಏರ್ಪಟ್ಟಾಗಲೂ ಕೂಡ ಒಂದೇ ಒಂದು ಆಲೋಚನೆ ಏನು ಅಂತ ಹೇಳಿದರೆ, ನಾನು ಪ್ರಭು ಯೇಸುವಿನ ಸೇವಕನಾಗಬೇಕು. ನಾನು ಹೇಳ್ತಾ ಇದ್ದೆ, ಸಿನ್ಸ್ ಯು ಹ್ಯಾವ್ ದಿ ಆರ್ಡೆಂಟ್ ಡಿಸೈರ್ ಆಫ್ ಬಿಕಮಿಂಗ್ ಎ ಪ್ರೀಸ್ಟ್, ಯು ವಿಲ್ ಬಿ ಆರ್ಡೈನ್ಡ್ ಅಂತ. ಒಂದು ದಿನ ಖಂಡಿತವಾಗ್ಲೂ ನಿಮ್ಮ ಪ್ರೊವಿನ್ಷಿಯಲ್ ಮುಖ್ಯಸ್ಥರು ಏನಿದ್ದಾರೆ ಅವ್ರು ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಯು ಹ್ಯಾವ್ ದಿ ಆರ್ಡೆಂಟ್ ಡಿಸೈರ್ ಆಫ್ ಬಿಕಮಿಂಗ್ ಎ ಪ್ರೀಸ್ಟ್ ಅಂತ ಹೇಳಿ. ಇವತ್ತು ನೋಡೋದಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ರಾಜನ ರೀತಿಯಲ್ಲಿ ಅವರು ಆ ಪೋಷಾಕನ್ನು ಧರಿಸಿಕೊಂಡು ಇಲ್ಲಿ ಕುಳಿತುಕೊಂಡಿರ್ಬೇಕಾದ್ರೆ ನಮಗೆಲ್ಲರಿಗೂ ಸಂತೋಷ, ಹೌದು ಅಲ್ವೋ? ಆದರೆ ಒಬ್ಬ ಯಾಜಕರ ಜೀವನದಲ್ಲಿ ಎಲ್ಲ ಹೂವಿನ ಹಾಸಿಗೆ ಇರೋದಿಲ್ಲ, ಕಲ್ಲು ಮುಳ್ಳುಗಳು ಇದ್ದೇ ಇರ್ತವೆ. ಯಾಕಂತ ಹೇಳಿದ್ರೆ, ನಾವು ಹಿಂಬಾಲಿಸ್ತಾ ಇರುವಂತಹ ವ್ಯಕ್ತಿಯೇ ಶಿಲುಬೆಯ ಮೇಲೆ ಪ್ರಾಣವನ್ನು ಸಮರ್ಪಿಸಿದ ಸರ್ವೇಶ್ವರರಾಗಿದ್ದಾರೆ. ಆದರೆ ಏನೇ ತೊಂದರೆ ಆದರೂ, ಏನೇ ಕಷ್ಟ ಆದರೂ ನಮ್ಮ ಫಾದರ್ ಆಂಟನಿ ಪೀಟರ್ ಅವರು ಒಂದನ್ನು ನೆನಪಿಸ್ಕೊಳ್ಬೇಕು, ನನ್ನಲ್ಲಿರುವಂಥ ಒಂದೇ ಒಂದು ಆಯುಧ ಏನಂತ ಹೇಳಿದ್ರೆ ಪ್ರಾರ್ಥನೆ. ಪ್ರೇಯರ್ ಇಸ್ ದ ಗ್ರೇಟೆಸ್ಟ್ ಪವರ್ ಆನ್ ಅರ್ತ್. ಅದನ್ನು ನಾವು ಯಾವತ್ತೂ ಮರೆಯಕೂಡದು. ಪ್ರಾರ್ಥನೆ ಈ ಪ್ರಪಂಚದ ಸರ್ವಶ್ರೇಷ್ಠ ಶಕ್ತಿಯಾಗಿದೆ. ಫಾದರ್, ಯಾವತ್ತೂ ಕೂಡ ಪ್ರಾರ್ಥನೆಯನ್ನು ಮಾತ್ರ ನೀವು ಮರಿಬೇಡಿ, ನೆನಪಿಟ್ಕೊಳ್ಳಿ. ಎಷ್ಟೇ ಕಷ್ಟ ಬರಲಿ ಮನೆಯಲ್ಲಿ, ನಿಮ್ಮ ತಾಯಿಗೆ ತೊಂದರೆ ಆಗಿರಲಿ, ನಿಮ್ಮ ಕುಟುಂಬದಲ್ಲಿರುವಂಥ ನಿಮ್ಮ ಸಹೋದರ ಸಹೋದರಿಗೆ ತೊಂದರೆ ಆಗಿರಲಿ, ಮೊಣಕಾಲೂರಿ ಪ್ರಾರ್ಥನೆಯನ್ನು ಮಾಡಿ, ಜೊತೆಗೆ ದೇವರ ವಾಕ್ಯವನ್ನು ಕೈಯಲ್ಲಿ ಇಟ್ಕೊಂಡು ಪಠನೆ ಮಾಡೋದಕ್ಕೆ ಆರಂಭ ಮಾಡಿ. ಎಲ್ಲ ರೀತಿಯ ಸಮಸ್ಯೆಗಳು ತನ್ನಾಗಿ ತಾನೇ ಹೊರಟೋಗೋದಕ್ಕೆ ಆರಂಭ ಆಗ್ತವೆ. ಅದನ್ನು ನೆನಪಿಟ್ಕೊಳ್ಬೇಕು. ಅದರ ಜೊತೆಗೆ ಇವತ್ತು ಎಲ್ಲ ಸುಂದರವಾಗಿದೆ. ನಾನು ನೋಡ್ತಾ ಇದ್ದೆ, ಅಲ್ಲಿಂದ ಬಿಳಿಯ ಬಟ್ಟೆಯನ್ನು ಹಾಕ್ಕೊಂಡು, ಅದೆಲ್ಲ ಈಗ ಸಿಟಿ ಕಲ್ಚರ್ ಇಲ್ಲವೇ ಇಲ್ಲ. ನಿಮ್ಮ ಒಬ್ಬ ಫಾದರ್ ಹತ್ರ ನಾನು ಹೇಳ್ತಾ ಇದ್ದೆ, ಎಷ್ಟು ಸಂತೋಷ ಆಗ್ತಾ ಇದೆಯಪ್ಪ, ಎಲ್ಲ ಜನರು ಒಟ್ಟಾಗಿ ಸೇರಿ ಇಷ್ಟೊಂದು ಸುಂದರವಾಗಿ ಈ ಪ್ರಥಮ ಬಲಿಪೂಜೆಗೆ ಒಂದು ಇದನ್ನು ಮಾಡ್ತಾ ಇದ್ದಾರೆ, ತಯಾರಿಯನ್ನು ಮಾಡ್ತಾ ಇದ್ದಾರೆ. ಧರ್ಮಕೇಂದ್ರದ ಗುರುಗಳಿಗೆ ನಾವು ಅಭಿನಂದನೆಯನ್ನು ತಿಳಿಸ್ಬೇಕು. ಎಲ್ಲ ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ಅವರು ತಯಾರಿ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಸುಂದರವಾಗಿ ಕಾಣ್ತಾರೆ. ಯಾಕಂದರೆ ಯಾಜಕ ಅಂತ ಹೇಳಿದರೆ ಈಸ್ ಆಲ್ಸೋ ಎ ಕಿಂಗ್. ಅದರ ನಂತರ ಬೇರೆ ಬರ್ತದೆ, ಈಸ್ ಎ ಸರ್ವೆಂಟ್ ಆ್ಯಂಡ್ ಈಸ್ ಎ ಪ್ರಾಫಿಟ್ ಆಲ್ಸೋ. ಆದರೆ ಆ ರಾಜ ಮರ್ಯಾದೆಯನ್ನು ನಮ್ಮನ್ನು ಕರೆದುಕೊಂಡು ಬರ್ತಾರೆ. ಯಾಕಂದರೆ ರಾಜಾದಿ ರಾಜರು ಅವರು ಧರಿಸಿದ ಕಿರೀಟ ಯಾವುದು ಅಂತ ಹೇಳಿದರೆ ಮುಳ್ಳಿನ ಕಿರೀಟ. ಆದ್ದರಿಂದ ಪ್ರೀತಿಯ ಯಾಜಕರೇ, ಇವತ್ತು ಎಲ್ಲ ಸುಸೂತ್ರವಾಗಿ ಸುಂದರವಾಗಿ ಕಾಣಬಹುದು. ಆದರೆ ಜೀವನದಲ್ಲಿ ಏರುಪೇರುಗಳಾದಾಗ, ಕಷ್ಟ ತೊಂದರೆಗಳು ಬಂದಾಗ ಚಿಂತೆ ಮಾಡಬೇಡಿ. ನಿಮ್ಮನ್ನು ಕರೆದಂತಹ ದೇವರು ಎಂದಿಗೂ ಕೂಡ ನಿಮ್ಮನ್ನು ಕೈ ಬಿಡುವುದಿಲ್ಲ. ಅದೇ ರೀತಿಯಲ್ಲಿ ಜನರ ಪ್ರಾರ್ಥನೆಯ ಬಲದಿಂದ ಹಾಗೂ ನಮ್ಮೆಲ್ಲರ ಒಂದು ಸಹಕಾರದಿಂದ ನೀವು
ಒಬ್ಬ ಒಳ್ಳೆಯ ಯಾಜಕರಾಗಿ ಜೀವನ ನಡೆಸುವಂತಾಗಲಿ. ಪ್ರಭುವಿನ ದ್ರಾಕ್ಷಾ ತೋಟದಲ್ಲಿ ಹೇರಳವಾದಂತಹ ಸೇವಾ ಕಾರ್ಯವನ್ನು ನೀಡುವಂತೆ ಆಗಲಿ ಅಂತ ಹೇಳಿ ನಾವೆಲ್ಲ ಬಯಸ್ತಾ ಇರಬೇಕಾದರೆ ನಿಮ್ಮ ಜೀವನ ಶುಭವಾಗಲಿ. ಯಾಜಕರಾಗಿ ನೀವು ಮಾಡುವಂತಹ ಸೇವಾ ಕಾರ್ಯಗಳು ಧರ್ಮಸಭೆಯ ಏಳಿಗೆಗೆ ಪಾತ್ರವಾಗಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದರೆ ಇಲ್ಲಿರುವಂತಹ ನಾವೆಲ್ಲರೂ ಕೂಡ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ದೇವರು ಕರೆದಿರುವಂತಹ ಈ ಯಾಜಕರು ಖಂಡಿತವಾಗಲೂ ಕೂಡ ದೇವರ ಮಕ್ಕಳಾಗಿ ಎಂದೆಂದು ಜೀವಿಸುವಂತಾಗಲಿ ಎಂದು ಪ್ರಾರ್ಥಿಸೋಣ. ನಮ್ಮನ್ನು ಕರೆದಂತಹ ದೇವರು ಎಂದೆಂದಿಗೂ ಕೂಡ ನಮ್ಮನ್ನು ಕೈ ಬಿಡುವುದಿಲ್ಲ. ಆಮೆನ್.